ಸೊ ನಾಳೆ ಎಲ್ಲ ವಿಚಾರಗಳಲ್ಲಿ ಪ್ರಶ್ನೆ ಬಂದೇ ಬರುತ್ತೆ. ಸರ್ಕಾರಕ್ಕೆ ಆಕ್ಚುಲಿ ಬುದ್ಧಿನೇ ಇಲ್ಲ. ಯಾಕೆ ಗೊತ್ತಾ? ಸರ್ಕಾರಿ ಜಾಗಗಳನ್ನ ಅದರಲ್ಲೂ ಸರ್ಕಾರಿ ಶಾಲೆಗಳ ಮೈದಾನಗಳನ್ನ ಒಂದಿಷ್ಟು ಕಾರ್ಯಕ್ರಮಗಳಿಗೆ ಅನುಮೋದನೆಯನ್ನ ಕೊಟ್ಟು ರಜೆ ಇರೋ ಟೈಮಲ್ಲಿ ಆ ದುಡ್ಡನ್ನ ಸರ್ಕಾರಿ ಶಾಲೆಗಳಿಗೆ ಬಳಕೆ ಮಾಡಬಹುದಲ್ಲ. ನಿಮಗಂತೂ ಕೊಡಕ್ಕಾಗಲ್ಲ. ನಿಮ್ಮ ಯೋಗ್ಯತೆಗೆ ಕಾಯ್ದೆಗೆ ತಿದ್ದುಪಡಿ ತಂದು ಹೊಸ ಕಾನೂನು ಜಾರಿಗೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ತಿ ಆವರಣಗಳ ದುರ್ಬಳಕೆ ತಡೆ ಕಾಯ್ದೆ ತರೋಕೆ ಮುಂದಾಗಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ಹೊಸ ತಿದ್ದುಪಡಿ ಕಾಯ್ದೆ ಮಸೂದೆಯನ್ನ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಈಗಾಗಲೇ ಕಾನೂನು ಇಲಾಖೆಯಿಂದ ಕರಡು ಮಸೂದೆ ಸಿದ್ಧ ಕೂಡಗೊಂಡಿದೆ. ಇದರ ಅನ್ವಯ ಅನುಮತಿ ಪಡೆದೇ ಕಾರ್ಯಕ್ರಮ ಆಯೋಜಿಸಬೇಕು ಅಂತ ಹೇಳಿದ್ದಾರೆ. ಕರೆಕ್ಟ್, ಅದಕ್ಕೊಂದು ಫೀಸ್ ಇಡ್ರಿ. ಆಯಾ ಜಿಲ್ಲೆಗಳ ಡಿಸಿ ಎಸ್ಪಿ ಅನುಮತಿ ಕಡ್ಡಾಯವಾಗಿರುತ್ತೆ. ಅವರ ಅನುಮತಿ ಕೊಳ್ಳಲೇಬೇಕಾಗತ್ತೆ. ಮೊದಲ ಬಾರಿ ಅನುಮತಿ ಪಡೆಯದಿದ್ರೆ 50,000 ರೂಪಾಯಿ ದಂಡ, 2 ವರ್ಷ ಜೈಲಂತೆ. ತಪ್ಪು ಪುನರಾವರ್ತನೆ ಆದ್ರೆ 1 ಲಕ್ಷ ರೂಪಾಯಿ ದಂಡ, 3 ವರ್ಷ ಜೈಲಂತೆ. ಸೊ ಈಗ ಸರ್ಕಾರ ಮೂಗುದಾರ ಹಾಕ್ತಾ ಇದೆ. ಒಂದು ಫೀಸ್ ಅಂತ ರೆಡಿ ಮಾಡ್ರಿ. ಸರ್ಕಾರಿ ಶಾಲೆಯ ಮೈದಾನ ರಜೆ ಸಂದರ್ಭದಲ್ಲಿ ಬಳಕೆಯನ್ನ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಅದಕ್ಕೆ ಇಷ್ಟು ಫೀಸ್. ಅದನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೋಸ್ಕರ ಬಳಕೆ ಮಾಡಬೇಕು. ಸರ್ಕಾರಿ ಶಾಲೆಗಳು ಉದ್ಧಾರ ಆಗತ್ತೆ ರೀ. ಖಾಸಗಿ ಶಾಲೆಗಳಲ್ಲಿ ಇದನ್ನೇ ಮಾಡ್ತಾರೆ, ಮೈದಾನಗಳನ್ನ ಬಳಕೆ ಮಾಡ್ಕೊಳ್ಳೋಕ್ಕೆ. ನೀವು ಬರೀ ನಿಮ್ಮ ಸೈದ್ಧಾಂತಿಕವಾಗಿ ನಿಲುವಳಿಗೋಸ್ಕರ ಬ್ರೇಕ್ ಹಾಕೋದಲ್ಲ. ಎಲ್ಲರಿಗೂ ಅವಕಾಶ ಮಾಡಿಕೊಡಿ. ಒಂದು ಫೀಸ್ ಅಂತ ಇಡಿ. ಆ ಫೀಸ್ ಸ್ಟ್ರಕ್ಚರ್ ಅಲ್ಲಿ ಏನ್ ಕೊಡ್ಬೇಕದನ್ನು ಇಟ್ಕೊಳ್ಳಿ. ಏನ್ ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ತಕ್ಕಂತೆ ಒಂದಿಷ್ಟು ಫೀಸ್ಗಳನ್ನ ಇಡಿ. ಅದು ಶಾಲೆಗೆ ಅನುಕೂಲ ಆಗೋದಿಲ್ವಾ? ಅಲ್ಲಿ ಬರುವಂತ ಯಾವುದಾದ್ರು ಬಡ ಮಗುವಿಗೆ ಒಂದು ಫೀಸ್ ಆಗಿ ನಿಂತ್ಕೊಳ್ಳೋದಿಲ್ವಾ? ಏನ್ರಪ್ಪ. ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಪೊಲಿಟಿಕಲ್ ಬ್ಯೂರೋದ. ಮಸೂದ್, ನಿಜಕ್ಕೂ ಕೂಡ ಸರ್ಕಾರ ಒಂದು ರೀತಿಯಾಗಿ ಸೈದ್ಧಾಂತಿಕವಾಗಿ ವಿರೋಧ ಮಾಡೋದಕ್ಕೋಸ್ಕರ ನಿಲುವನ್ನ ತೆಗೆದುಕೊಳ್ಳುತ್ತೆ ಹೊರತು ಬೇರೆ ಯೋಚನೆಗಳು, ಒಂದಿಷ್ಟು ಆದಾಯ ಬರೋ ರೀತಿಯಲ್ಲಿ ಮಾಡುವಂತ ಯೋಚನೆಗಳೇ ಇಲ್ವಾ? ಬರೀ ಎಣ್ಣೆಯಿಂದ ಆದಾಯ ಮಾತ್ರ ಯೋಚನೆನೇ ಅವರಿಗೆ? ಅರುಣ್, ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈಗಾಗಲೇ ಏನು ಕಳೆದ 1 ವಾರದಿಂದ 4-5 ದಿನಗಳಿಂದಲೂ ಕೂಡ RSS ನ ಚಟುವಟಿಕೆಗಳಿಗೆ ರಾಜ್ಯದಲ್ಲಿ ನಿರ್ಬಂಧ ಹಾಕಬೇಕು ಅನ್ನುವಂತಹ ಚರ್ಚೆ ಜಟಾಪಟಿ ನಡೀತಿದೆ. ಅದಕ್ಕೆ ಇವತ್ತೊಂದು ರೀತಿಯಲ್ಲಿ ಕ್ಲೈಮ್ಯಾಕ್ಸ್ ಟಚ್ ವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. RSS ಅಂತ ಉಲ್ಲೇಖ ಮಾಡದೆ ಎಲ್ಲಾ ರೀತಿಯ ಸಂಘ ಸಂಸ್ಥೆಗಳು, ಸಂಘಟನೆಗಳು, ಸರ್ಕಾರಿ ಜಾಗಗಳಾಗ್ಲಿ ಅಥವಾ ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ಆವರಣ, ಮೈದಾನ, ದೇವಸ್ಥಾನದ ಆವರಣಗಳು, ಇಲ್ಲೆಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಅನುಮತಿ ಪಡೆಯದೆ ಮಾಡಬೇಕು ಅನ್ನುವಂತಹ ಒಂದು ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಈ ಸಂಬಂಧಪಟ್ಟಂತೆ 2-3 ದಿನಗಳಲ್ಲಿ ಸದ್ಯಕ್ಕೆ ಒಂದು ಕರಡು ನಿಯಮವನ್ನು ಕೂಡ ರಚನೆ ಮಾಡಿ ಆದೇಶವನ್ನ ಮಾಡಲಾಗುತ್ತೆ. ಅದರಲ್ಲಿ ಎಲ್ಲಾ ಸಂಸ್ಥೆಗಳಿಗೂ ಯೂನಿವರ್ಸಲ್ ಆಗಿ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ನಿಯಮ ತರ್ತಾ ಇದೆ. ಆದ್ರೆ ಉದ್ದೇಶ ಇರುವಂತದ್ದು RSS ನ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕಬೇಕು ಅನ್ನುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರ ಏನ್ ಪತ್ರ ಇದೆ, ಪತ್ರ ಇಟ್ಕೊಂಡು ರಾಜ್ಯ ಸರ್ಕಾರ ಈ ಒಂದು ತೀರ್ಮಾನಕ್ಕೆ ಬಂದಿರುವಂತದ್ದು. ಆದ್ರೆ ತಾಂತ್ರಿಕವಾಗಿ ಸಂಘ ಪರಿವಾರದ ಹೆಸರನ್ನ ಈ ಒಂದು ಆದೇಶದಲ್ಲಿ ಉಲ್ಲೇಖ ಮಾಡೋದಕ್ಕೆ ಆಗಲ್ಲ. ಯಾಕಂದ್ರೆ ತಾಂತ್ರಿಕವಾಗಿ ಆ ತರದೊಂದು ಆದೇಶನೂ ಕೂಡ ಆಗಲ್ಲ. ಅದು ರಾಜ್ಯ ಸರ್ಕಾರಕ್ಕೆ ಕೋರ್ಟ್ ನಲ್ಲಿ ಹಿನ್ನಡೆ ಕೂಡ ಆಗುತ್ತೆ. ಹಾಗಾಗಿ ಎಲ್ಲಾ ಸಂಘ ಸಂಸ್ಥೆಗಳು, ಸಂಘಟನೆಗಳು ಕೂಡ ಈ ತರ ಸಾರ್ವಜನಿಕ ಆವರಣಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರ್ದು ಅನುಮತಿ ಪಡೆಯದೆ ಅನ್ನುವಂತಹ ಕಾನೂನನ್ನು ಯೂನಿವರ್ಸಲ್ ಆಗಿ ಒಂದ್ ರೀತಿಯಲ್ಲಿ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ತರಲಾಗ್ತಿದೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಕಾಯ್ದೆ ರೂಪವನ್ನು ಕೂಡ ಕೊಡುವ ಸಾಧ್ಯತೆ ಇದೆ. ಬೆಳಗಾವಿ ಅಧಿವೇಶನದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕರಡು ಮಸೂದೆನ ಮಂಡನೆ ಮಾಡಿ ಕಾಯ್ದೆ ರೂಪವನ್ನು ಕೂಡ ಕೊಡ್ತಾರೆ. ಅದಕ್ಕೂ ಮುನ್ನ ನಿಯಮವನ್ನ, ಆಡಳಿತಾತ್ಮಕ ಆದೇಶವನ್ನ ಮಾಡಿ ಸಂಘದ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವ ಒಂದು ಪ್ರಯತ್ನವನ್ನ ರಾಜ್ಯ ಸರ್ಕಾರ ಮಾಡ್ತಿದೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.